ಸಂಪೂರ್ಣ ರಾಜ್ಯತ್ವ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 27ನೇ ವಚನ. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈವಾಗ ಜಗತ್ತಿನಾದ್ಯಂತ 7 ರಾಜಪ್ರಭುತ್ವಗಳ ಆಡಳಿತಗಳಿವೆ. ಅವುಗಳಲ್ಲಿ ಅತ್ಯಂತ ಚಿಕ್ಕದು ವ್ಯಾಟಿಕನ್ ಆಗಿದ್ದು ಅದರ ಆಡಳಿತಗಾರ ಪೋಪ್ ರವರಾಗಿದ್ದಾರೆ. ದೇವರ ಸರ್ಕಾರಕ್ಕೆ ವಿರುದ್ಧವಾಗಿ ಎಷ್ಟೇ ರಾಜಪ್ರಭುತ್ವಗಳು ಬಂದರೂ ಕ್ರಿಸ್ತನು ಅವುಗಳನ್ನು ತನ್ನ ಕಬ್ಬಿಣದ ಕೋಲಿನಿಂದ ಆಳುವವನಾಗಿದ್ದು, ಮುಂದೆ ಒಂದು ದಿನ ಕ್ರಿಸ್ತನೊಬ್ಬನೇ ಎಲ್ಲ ರಾಜ್ಯ ಪ್ರಭುತ್ವಗಳನ್ನು ಒಡೆಯವನಾಗಿದ್ದು ಆಡಳಿತ ಮಾಡುವವನಾಗಿದ್ದಾನೆ. ಕಬ್ಬಿಣದ ಕೋಲು ರಾಜದಂಡವಾಗಿದ್ದು ರಾಜ ಅಧಿಕಾರವನ್ನು ಸೂಚಿಸುವಂತಾಗಿದೆ. ಇದನ್ನೇ ಕ್ರಿಸ್ತನ ಜನನದಲ್ಲಿ ಆಕೆಯ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳುವವನು ಎಂಬುದಾಗಿಯೂ, ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬರುವಾಗ ಇದೇ ರೀತಿಯಾದಂಥ ಕೋಲನ್ನು ಹಿಡಿದಿರುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಹೀಗೆ ಕ್ರಿಸ್ತನು ಒಳ್ಳೆಯ ಕುರುಬನಾಗಿರುವುದರಿಂದ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಆತನ ಆಡಳಿತ ಶಾಂತಿಯ ಆಡಳಿತವಾಗಿದ್ದು, ಅಂತ್ಯಕಾಲದಲ್ಲಿ ಎಷ್ಟೇ ರಾಜರುಗಳು ದೇವ ಜನರಿಗೆ ವಿರುದ್ಧವಾಗಿ ಬಂದಾಗಲೂ ಸಹ ಆತನ ಕಬ್ಬಿಣದ ಕೋಲು ಅವರಿಗೆ ಬಲವಾಗಿರುತ್ತದೆ. ಆದರೆ ದೇವರನ್ನು ಬಿಟ್ಟು ಹೋಗುವ ದುಷ್ಟರಿಗೆ ಬರುವ ದಂಡನೆಯ ಬಗ್ಗೆ ಕುಂಬಾರನ ಮಣ್ಣಿನ ಮಡಿಕೆಗೆ ಹೋಲಿಸಲಾಗಿದ್ದು, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ಆ ಅದ್ಭುತ ಪ್ರತಿಮೆಗೆ ಗುಂಡು ಬಂಡೆ ಬಂದು ಹೊಡೆದಾಗ ಅದು ಪುಡಿಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತಾಗಿ ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆರೆಯಿಲ್ಲದೆ ಹೋಗುವಂಥ ಗತಿ ಬರುತ್ತದೆ. ಆದುದರಿಂದ ಕ್ರಿಸ್ತನು ನಾನೇ ಮುಖ್ಯವಾದಂಥ ಮೂಲೆಗಲ್ಲು ಎಂಬುದಾಗಿ ಹೇಳಿರುವಾಗ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 44ನೇ ವಚನದಲ್ಲಿ, ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳುತ್ತದೋ ಅವನನ್ನು ಪುಡಿ ಮಾಡುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ಕ್ರಿಸ್ತನ ಸಂಪೂರ್ಣ ರಾಜ್ಯತ್ವಕ್ಕಾಗಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.